ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿನಂತಿ ದೇವ್ರ ಮುಂದೆನೂ ಕೂಡ ಭದ್ರಾ ಮಾಮ ನನ್ನನ್ನು ಕೆಡಿಸಿರೋದು ದಿಟ ಅಂತ ಹೇಳ್ತಾಳೆ. ಆಗ ಕಾಟ್ಲೆ ಮೈ ಮೇಲೆ ಬಂದಿರೋ ದೇವರು ಆಯಿತು ಅಂತ ಹೇಳಿ ಜೋರಾಗಿ ನಗಾಡ್ಕೊಂಡು ಈ ಸಮಸ್ಯೆ ಎಲ್ಲ ನನ್ನ ಸನ್ನಿಧಾನದಲ್ಲೇ ಬಗೆಹರಿಬೇಕು, ಅಲ್ಲಿ ಬಂದು ನೀವು ಕೊಂಡ ಆಯ್ಬೇಕು, ಅಲ್ಲೇ ಗೊತ್ತಾಗೋದು ಸತ್ಯ ಅಸತ್ಯ ಏನು ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ವಿನಂತಿ ತುಂಬ ಗಾಬರಿ ಮಾಡ್ಕೊಂಡು ಕೊಂಡ ಆಯ್ಬೇಕಾ ಅಂತ ಅವ್ರ ತಾಯಿ ಮುಖ ನೋಡ್ತಿರ್ತಾಳೆ. ನಂತರ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ದೇವರು ಅಲ್ಲಿ ಕಾಟ್ಲೆ ಮೈಯಿಂದ ಹೊರಟೋಗುತ್ತೆ. ಆಗ ಅವ್ರ ಚಿಕ್ಕಪ್ಪ ಏನಪ್ಪ ನಾಳೆ ದೇವಸ್ಥಾನದಲ್ಲಿ ಸಿಗೋಣವೆ ಅಂತ ಮಾತಾಡ್ತಿರ್ಬೇಕಾದ್ರೆ, ಆಯಿತು ಚಿಕ್ಕಪ್ಪ ನಾಳೆನೇ ಸಿಗೋಣ, ಏನು ಅನ್ನೋದು ಅಲ್ಲೇ ದೇವ್ರ ಮುಂದೆನೇ ಇತ್ಯರ್ಥ ಆಗಲಿ ಅಂತ ಮಾತಾಡ್ತಿರ್ಬೇಕಾದ್ರೆ, ಸಾವಿತ್ರಿ ನನಗಿದಕ್ಕೆ ಒಪ್ಪಿಗೆ ಇಲ್ಲ, ಏನು ಆಟ ಆಡ್ತಾ ಇದ್ದೀರಾ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋದರೆ ಇಲ್ಲಿ ಮಾತಾಡಿ ಬಗೆಹರಿಸ್ತೀನಿ ಅಂತ ಕರ್ಕೊಬಂದು ಇಲ್ಲಿ ಬಂದು ಮತ್ತೆ ದೇವರು ಅಂತೆಲ್ಲ ನಾಟಕ ಮಾಡ್ಕೊಂಡಿದ್ದೀರಾ, ಈಗ ಮತ್ತೆ ಇಲ್ಲಿ ಅಲ್ಲದೆ ತಿರ್ಗಾ ದೇವ್ರ ಕೊಂಡ ಬೇಕು ಅಂತಂದರೆ ಇದಕ್ಕೆ ನಾನು ಒಪ್ಪಕ್ಕಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಬಂದಿರೋಂಥ ಮುಖಂಡರಲ್ಲಿ ಒಂದಿಬ್ಬರು, ಏನವ್ವ ಸಾವಿತ್ರಿ ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ವೇ, ಸತ್ಯ ನಿಮ್ಮ ಕಡೆ ಇದೆ ಅಂತ ಹೇಳ್ತಾ ಇದೀಯಾ, ಹಾಗಿದ್ಮೇಲೆ ಭಯ ಏನಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಅದೆಲ್ಲ ನನಗಾಗಕ್ಕಿಲ್ಲ ಕೊಂಡಾಯಿ, ಅದು ಮಾಡು ಇದು ಮಾಡು, ಬರೀ ಇದೇ ರಾಗ ಹೇಳೋದೇ ಆಯಿತು, ನನಗೆ ಇವಾಗಲೇ ಇತ್ಯರ್ಥ ಆಗಬೇಕು, ಭದ್ರ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ತಾನೋ ಇಲ್ವೋ ಹೇಳಬೇಕು ಅಂತ ಜೋರು ಮಾಡ್ತಿರ್ತಾಳೆ. ಅದನ್ನು ಕೇಳ್ಬಿಟ್ಟು ಇದೆಲ್ಲ ನೋಡ್ತಾ ಇದ್ದರೆ ನೀನು ಅವಸರ ಮಾಡ್ತಾ ಇರೋದು ಕಾಣಿಸ್ತಾ ಇದೆ, ಇದ್ರ ಹಿಂದೆಗಡೆ ನೋಡ್ತಾ ಇದ್ದರೆ ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ, ಏನೋ ಮಸಲತ್ ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅವ್ರ ಚಿಕ್ಕಪ್ಪ ಕೂಡ ಏನವ್ವ ನಿಂದು, ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ವೇ, ದೇವ್ರೇ ನಾಳೆ ಹೇಳ್ತೀವಿ ಅಂತ ಹೇಳಿದೆ ತಾನೇ, ಅಲ್ಲೇ ದೇವ್ರ ಹತ್ರನೇ ಎಲ್ಲ ಇತ್ಯರ್ಥ ಆಗುತ್ತೆ, ಜನಗಳ ಮುಂದೆ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಸಾವಿತ್ರಿ ಆಯಿತು ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಮಗಳು ಕರ್ಕೊಂಡು ಹೊರಟೋಗ್ತಾಳೆ. ನಂತರ ಶಿವರಾಮೇಗೌಡರು ಉಳಿದವರೆಲ್ಲ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡು, ಉಲ್ಕೆ ರವ ಎಲ್ಲ ನಿನಗೆ ಸೇರಿದೆ, ನೀನೇ ಕಾಪಾಡಬೇಕು ತಾಯಿ, ಇನ್ನೂ ಎಷ್ಟು ಅಂತ ಪರೀಕ್ಷೆ ಮಾಡಿಯ ನಮ್ಮನ್ನು ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಮತ್ತೆ ಮಾತಾಡ್ತಿರ್ತಾರೆ. ನೋಡು, ಯಾವುದೇ ಒಂದು ಸಮಸ್ಯೆ ಬಗೆಹರಿಬೇಕು ಅಂತಂದರೆ ಆ ದೇವ್ರಿಗೆ ಅನುಮತಿ ಇಲ್ಲದೆ ನಡೆಯೋಕ್ಕಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಈ ಸಮಸ್ಯೆ ಖಂಡಿತ ನಾಳೆ ಬಗೆಹರಿತೆ ಶಿವರಾಮ, ಚಿಂತೆ ಮಾಡಬೇಡ ಅಂತ ಹೇಳ್ತಿದ್ದಾಗ, ಹೌದು ಅತ್ತೆ, ಆದರೆ ಒಂದು ಅರ್ಥ ಆಯ್ತಾ ಇಲ್ಲ, ಇದೆಲ್ಲ ಕ್ವಾಟ್ಲೇನೆ ಹೇಳ್ತಾನೆ ಅಂತ ಹೇಳ್ತಿದ್ದಾಳಲ್ಲ ಅಂತ ಈಶ್ವರಿ ಹೇಳ್ತಿದ್ದಾಗ, ದೇವರು ಅಂತಂದರೆ ಎಲ್ಲ ಹುಚ್ಚಾಟ ಆಗಿದೆಯಾ ನಿಮಗೆ, ಇದು ಮನುಷ್ಯರು ಮೋಸ ಮಾಡ್ದಂಗಲ್ಲ ಕಣೆ ಈಶ್ವರಿ ಅಂತ ಈಶ್ವರಿಗೆ ಹೇಳ್ತಾರೆ. ನಂತರ ಶಿವರಾಮೇಗೌಡರು ಭದ್ರನ್ಗೆ, ಏನು ಭದ್ರ ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಇವಾಗಲೇ ಹೇಳು ಅಂತ ಹೇಳಿದ್ದಕ್ಕೆ, ಅಯ್ಯೋ ಅಪ್ಪಯ್ಯ ನೀನು ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ, ನನಗೆ ನಂಬಿಕೆ ಇದೆ, ನಾನು ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿ ಕೊಂಡಾಯಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ವಿದ್ಯಾ ಕೂಡ, ಮಾವಯ್ಯ ನೀನು ಒಂದು ಮಾತು ಕೊಡಬೇಕು ನನಗೆ, ನಾನೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಮ ಅಪ್ಪಣೆ ಬೇಕು ಮಾವಯ್ಯ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಏನವ ಅದು ಅಂಥ ವಿಚಾರ ಏನು ಅಂತ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ನೋಡು ಮಾವಯ್ಯ, ಗಂಡ ಹೆಂಡತಿ ಅಂದಮೇಲೆ ಸುಖ ದುಃಖ ನೋವು ನಲಿವು ಎಲ್ಲದರಲ್ಲೂ ಪಾಲಿರ್ತದೆ ಅಲ್ವೇ, ಅದಕ್ಕೆ ನಮ್ಮ ಗೌಡ್ರ ಜೊತೆಗೆ ನಾನು ಕೂಡ ನಾಳೆ ಕೊಂಡ ಆಯ್ತೀನಿ, ಇದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಹೇಳಿದಾಗ, ಅಮ್ಮಮ್ಮ ಏನೇ ನಿನ್ಗೆ ಹುಚ್ಚಿಡ್ದಿದೆಯಾ, ಇಂಥ ಅವಸ್ಥೆಯಲ್ಲಿ ಕೊಂಡ ಆಯ್ತಾರ ಯಾರಾದರೂ, ನಿಂಗೆ ಅರ್ಥ ಆಗೋಕ್ಕಿಲ್ವೇ ಅಂತ ಹೇಳ್ತಿರ್ತಾಳೆ. ಆಗ ಶಿವರಾಮೇಗೌಡರು ಏನು ಹೇಳೋದಿಲ್ಲ, ಏನಮ್ಮ ಈ ಹುಡುಗಿ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಮಾವಯ್ಯ, ನನಗೆ ಇದು ಒಂದಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು, ಯಾರೂ ಇಲ್ಲ ಅನ್ಬೇಡಿ ಅಂತ ಹೇಳ್ತಿದ್ದಾಗ, ಅಲ್ಲ ಕಣೆ ನೀನು ಹೊಟ್ಟೆಲಿ ಮಗನ ಇಟ್ಕೊಂಡ್ಬಿಟ್ಟು ಇಷ್ಟೊಂದು ಕಷ್ಟದ ಪರೀಕ್ಷೆ ಎದುರಿಸ್ಬೇಕೆ, ಕೊಂಡಾಯೋದು ಅಂದರೆ ಸುಮ್ಮನೆ ಅನ್ಕೊಂಡಿದ್ಯಾ ಅಂತ ಕೇಳಿದಾಗ, ಹೌದು ಅಮ್ಮಮ್ಮ ನನಗೆ ಗೊತ್ತಿದೆ ಎಲ್ಲನೂ ಕೂಡ ಎಷ್ಟು ಕಷ್ಟ ಏನು ಅಂತ, ಅದೇ ಕಷ್ಟ ನನ್ನ ಗಂಡನೂ ಕೂಡ ಪಡ್ತಾರಲ್ವೇ,
ನಮ್ಮ ಕಡೆ ಸತ್ಯ ಇರಬೇಕಾದ್ರೆ ನಾವು ಯಾಕೆ ಭಯ ಪಡಬೇಕು? ನಮ್ಮ ಯಜಮಾನ್ರು ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ನಂಬಿಕೆ ಇದೆ ಅಮ್ಮಮ್ಮ. ಅದೇ ಹಾಸಿಗೆ ನಮಗೆ ಹೂವಿನ ಹಾಸಿಗೆ ಆಗಿ ಬರುತ್ತೆ, ನೋಡ್ತಾ ಇರು, ದಯವಿಟ್ಟು ಅನುಮತಿ ಕೊಡು ಅಂತ ಕೈ ಮುಗಿದು ಕೇಳಿದಾಗ ಶಿವರಾಮೇಗೌಡರು ನೀನು ಹೇಳ್ತಾ ಇರೋದಕ್ಕೆ ಇಲ್ಲ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ಹ್ಞೂ ಬೇಡ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ನಿನ್ನ ನೋಡಿ ಹೆಮ್ಮೆ ಆಗುತ್ತೆ ವಿದ್ಯಾ ನನಗೆ. ಆಯಿತು, ನಿನ್ನ ಗಂಡನ ಜೊತೆ ನೀನು ಕೂಡ ಕೊಂಡ ಆಯಿ ಅಂತ ಹೇಳಿದ ತಕ್ಷಣ ಅಮ್ಮಮ್ಮ ಬೇಡ ಅಂತನೂ ಮತ್ತೆ ಹೇಳ್ತಿದ್ದಾಗ ಭದ್ರೇಗೌಡ ನಿಂಗೆ ಗೊತ್ತಾಗಕ್ಕಿಲ್ಲ ಸುಮ್ಕಿರಮ್ಮಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಇಲ್ಲ ಗೌಡ್ರೆ ನಾ ಕೊಂಡ ಆಯ್ತೀನಿ ಅಂತ ಹೇಳಿ ಮೋಹನ ನೀ ಖುಷಿ ಪಡಬೇಕು ಭದ್ರ, ಎಂಥ ಪರಿಸ್ಥಿತಿದಲ್ಲಿದ್ದರೂ ಕೂಡ ನಿನ್ನ ಹೆಂಡ್ರು ನಿನ್ನ ಜೊತೆಯಾಗಿ ನಿಲ್ಲಕ್ಕೆ ಸಿದ್ಧವಾಗಿದ್ದಾರೆ ಅಂದರೆ ಖುಷಿ ಪಡಬೇಕು, ಇಂಥ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಒಪ್ಕೋ ಅಂತ ಹೇಳ್ತಾರೆ. ಆಗ ಎಲ್ಲರೂ ಖುಷಿಯಿಂದ ಅವಳು ಕೊಂಡ ಆಯೋದಕ್ಕೆ ಒಪ್ಕೊತಾರೆ. ಇತ್ತ ವಿನಂತಿ ಅವ್ರ ಅವ್ವನ ಜೊತೆ ವಾದ ಮಾಡ್ತಿರ್ತಾಳೆ. ಏನವ್ವ ನೀ ನನ್ನನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಕೆಂಡದಲ್ಲಿ ಆಯೋದು ಅಂದರೆ ಸುಮ್ಮನೆನಾ? ನಾನು ಇಲ್ಲಿ ಗಂಟ ಎಷ್ಟೊಂದು ನನ್ನ ಕಾಲು ಮೃದುವಾಗಿ ಇಟ್ಕೊಂಡಿದ್ದೀನಿ, ನಾನು ಹೆಂಗಿದ್ದೀನಿ ಅಂತ ಗೊತ್ತಿದ್ದು ಆಗ ಬೆಂಕಿ ಮೇಲೆ ನಡೆಯೋಕ್ಕೆ ಹೇಳ್ತಾ ಇದೆಯಲ್ಲ. ಚಿಕ್ಕ ವಯಸ್ಸಿನಿಂದನೂ ಕೂಡ ಅದನ್ನು ಕಂಡ್ರೇ ನನಗೆ ತಲೆ ಸುತ್ತ ಬೀಳ್ತದೆ, ಅಂಥದ್ರಲ್ಲಿ ಅದ್ರ ಮೇಲೆ ನಡೀತಾ ಇದ್ದಾಗ ನನ್ನ ಜೀವನೇ ಹೊರ್ಟೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಲ್ಲ ಕಣೆ, ನಾಳೆ ಒಂದ್ಕಿತ ಏನಾದರೂ ಮಾಡಿಬಿಟ್ಟು ಓಡ್ಕೊಂಡು ಹೋಗ್ಬಿಡು ಕಣೆ, ಇದು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರೆ ನಿನ್ನನ್ನು ಹಿಡಿಯೋರು ಯಾರೂ ಇಲ್ಲ, ನಮ್ಮ ಅಣ್ಣನ ಸಾಮ್ರಾಜ್ಯಕ್ಕೆ ನಿನ್ನನ್ನು ಒಡ್ತಿ ಮಾಡಿ ಆಮೇಲೆ ನನ್ನ ಆಟ ಶುರು ಮಾಡ್ತೀನಿ ಕಣೆ ಅಂತ ಹೇಳ್ತಿರ್ತಾಳೆ. ಅಲ್ಲ ಕಣವ್ವ, ಇಲ್ಲಿ ಸತ್ಯ ಇದ್ದರೆ ಏನೋ ಇನ್ನೊಂದ್ಕಿತ ಯೋಚನೆ ಮಾಡ್ದೇನೆ ಹೋಗ್ಬಿಡ್ಬೋದು ಧೈರ್ಯವಾಗಿ. ಇಲ್ಲಿ ನಾವು ಸುಳ್ಳಿನ ಜೊತೆ ನಡೀತಾ ಇದ್ದೀವಿ ಅನ್ನೋದು ಮರ್ತೋಯ್ತೆ ನಿನಗೆ. ಅಲ್ಲಿ ದೇವ್ರು ಇರುತ್ತವ, ಅದನ್ನಾದರೂ ನಂಬು ಅಂತ ಹೇಳ್ತಿದ್ದಾಗ ಯಾವ ದೇವರು ಕಣೆ, ಆ ಕ್ವಾಟ್ಲೆ ಹೇಳೋದಕ್ಕೆ ಭಯಪಟ್ಟಿದ್ಯಾ? ಅದೆಲ್ಲ ಸುಳ್ಳಂತೆ, ನೀನು ಅದು ಯಾವುದು ನಂಬೇಡ. ಇವಾಗ ಒಂದು ಮಾತು ಹೇಳು, ನೀನು ಆ ಕ್ವಾಟ್ಲೆಗೆ ಸತ್ಯ ಎಲ್ಲ ಗೊತ್ತಿದ್ದರೆ ಈ ದೇವ್ರ ಮೈ ಮೇಲೆ ಬಂದಾಗ ಎಲ್ಲ ಹೇಳಬೇಕಿತ್ತು ತಾನೇ. ಅದು ಬಿಟ್ಟು ದೇವಸ್ಥಾನಕ್ಕೆ ಬರೋಕ್ಕೆ ಯಾಕೆ ಹೇಳಿದ್ದು? ಇದೆಲ್ಲ ಸುಳ್ಳು ಕಣೆ, ಇದು ಯಾವುದು ನಂಬಕ್ಕಾಗಕ್ಕಿಲ್ಲ. ನಾಳೆ ಒಂದ್ಕಿತ ಧೈರ್ಯವಾಗಿ ಕೆಂಡದ ಮೇಲೆ ಓಡ್ಕೊಂಡು ಬಂದ್ಬಿಡು ಕಣೆ ಅಂತ ಮಗಳಿಗೆ ಹೇಳ್ತಾಳೆ. ಮಗಳು ಅಲ್ಲ ಕಣವ್ವ, ನನ್ನ ಕೈಲಿ ಆಗಕ್ಕಿಲ್ಲ ಅಂತ ರಾಗ ಎಳಿತಾ ಇರ್ತಾಳೆ. ಇನ್ನೊಂದ್ಕಿತ ಈ ಥರ ಅವ್ವ ಅವ್ವ ಅಂತ ರಾಗ ಹೇಳಿದ್ರೆ ಸರಿಯಾಗಿರಕ್ಕಿಲ್ಲ ನೋಡು, ನಾನು ಹೇಳಿದ್ದಷ್ಟೇ ಮಾಡಬೇಕು, ಒಂದು ಹೆಜ್ಜೆ ಇಟ್ಬಿಟ್ರೆ ನಮ್ಮ ಕೆಲಸ ಸಾಧಿಸ್ದಂಗೆ ಕಡೆ ಅಂತ ಮಗಳಿಗೆ ಹೇಳ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಗಾರ್ಡನಲ್ಲಿ ಕೂತ್ಕೊಂಡು ಅಮ್ಮಮ್ಮ ದೇವ್ರ ಮೊರೆ ಹೋಗಿರ್ತಾರೆ. ಹುಲ್ಕೇರವ್ವ ಇನ್ನೂ ಎಷ್ಟು ಅಂತ ಪರೀಕ್ಷೆ ಮಾಡಿಯಾ, ಇವತ್ತೇನಾಯ್ತದೋ ಅಂತ ಆತಂಕ ಆಯ್ತಾ ಇದೆ ಅಂತ ದೇವ್ರ ಹತ್ರ ಬೇಡ್ತಿದ್ದಾಗ ಮೋಹನ ಬಂದು ಏನತ್ತೆ ನೀವೇ ನಮಗೆಲ್ಲ ಧೈರ್ಯ ಹೇಳ್ಬಿಟ್ಟು ಇವಾಗ ನೀವೇ ಹಿಂಗೆ ಆತಂಕ ಪಡ್ತಾ ಇದ್ರೆ ಹೆಂಗಾದೀತು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅಲ್ಲ ಕಣವ್ವ, ಈಗ ಮನುಷ್ಯರಿಗೆ ಅಷ್ಟೇ ಮೋಸ ನಡೀತಾ ಇಲ್ಲ, ದೇವ್ರಿಗೂ ಕೂಡ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ನನಗೆ ಭಯ ಅಂತ ಹೇಳಿ ಮಾತಾಡ್ತಿದ್ದಾಗ ಮೋಹನ ಈ ಕ್ವಾಟ್ಲೆ ನಮ್ಮ ಮನೆ ಹುಡುಗ, ಈ ಮನೆ ಮಗ, ನೀವು ಒಂದ್ಕಿತ ಭದ್ರನ ಪರವಾಗಿ ನಿಮ್ಮ ಮಾವಯ್ಯನ ಪರವಾಗಿನೇ ತೀರ್ಪು ಹೇಳು ಅಂತ ಹೇಳಿದರೆ ಕೇಳ್ತಾನಲ್ವ ಅತ್ತೆಮ್ಮ ಅಂತ ಕೇಳಿದಾಗ ಹಂಗೆ ಹೇಳಿದರೆ ಸರಿ ಓದಿತೆ ಆಗುತ್ತಾ ಅಂತ ಕೇಳ್ತಾ ಇದ್ದು ಹ್ಞೂ ಅತ್ತೆ ಅಂತ ಹೇಳಿ ಕ್ವಾಟ್ಲೆನ ಕರೀತಾರೆ. ಕ್ವಾಟ್ಲೆನ ಕರೆದ್ಬಿಟ್ಟು ನಾನೊಂದು ವಿಚಾರ ಹೇಳ್ಬೇಕು ಅಂತಿದ್ದೀನಿ, ಅದನ್ನು ನೀನು ನಡೆಸ್ಕೊಟ್ಟಿಯೇ ಅಂತ ಅಮ್ಮಮ್ಮ ಕೇಳ್ತಾರೆ. ಏನಮ್ಮಮ್ಮ ಹಿಂಗೆ ಹೇಳ್ತೀಯಾ? ನೀನು ಹೇಳ್ತಾ ಇರಬೇಕು, ನಾನು ಮಾಡ್ತಾ ಇರಬೇಕು ಅಷ್ಟೇ, ಹಿಂಗೆಲ್ಲ ಕೇಳ್ಕೊಳ್ಳೋದೆಲ್ಲ ಏನಿಲ್ಲ ಅಂತ ಹೇಳಿದಾಗ ಏನಿಲ್ಲ ಕ್ವಾಟ್ಲೆ, ದೇವ್ರು ನಿನ್ನ ಮೈ ಮೇಲೆ ಬಂದಾಗ ನೀನು ಭದ್ರನ ಪರನೇ ಹೇಳಬೇಕು ಅಂತ ಮೋಹನ ಹೇಳ್ತಾಳೆ. ಆಗ ಶಿವರಾಮೇಗೌಡರು ಬಂದು ಮೋಹನ ಏನು ಮಾಡ್ತಾ ಇದ್ದೀರಾ ನೀವಿಬ್ಬರು ಸೇರಿಕೊಂಡು ಅಂತ ಧ್ಯಾನ ಇದ್ದಿತ್ತೆ ನಿಮಗೆ ಅಂತ ಕೇಳ್ತಾರೆ. ಅದಕ್ಕೆ ಕ್ವಾಟ್ಲೆ ಏನು ಹೇಳಿದೆ ಸುಮ್ಮನೆ ನಿಂತಿರ್ಬೇಕಾದ್ರೆ ಅಮ್ಮಮ್ಮ ಏನಿಲ್ಲ ಕಣೋ, ಆ ಥರ ಅಲ್ಲ ನಾನು ಹೇಳಿರೋದು, ಇನ್ನೂ ಏನು ಕುತಂತ್ರ ಮಾಡ್ತಾಳೋ ಅಂತ ಅವಳ ಮೇಲೆ ಭಯ, ನಮಗೆ ಭದ್ರನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಕಣೋ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವ್ರು ಮಾಡ್ತಾರೆ ಅಂತ ನಾವು ಕೂಡ ಅದೇ ತಪ್ಪು ಮಾಡಿದರೆ ಅವ್ರಿಗೆ ನಮಗೆ ಏನವ ವ್ಯತ್ಯಾಸ ಇದ್ದಿತ್ತು? ನ್ಯಾಯ ನೀತಿ ಅಂತ ಇರೋ ಮನೆ ಇದು, ಈ ಥರ ಎಲ್ಲ ಮಾಡಬೇಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಕ್ವಾಟ್ಲೆ ನೀವು ಏನೇ ಹೇಳಿದ್ರು ಕೂಡ ದ್ಯಾವ್ರ ಮೈ ಮೇಲೆ ಬಂದಾಗ
ಹೇಳೋ ಮಾತುಗಳು ಅದು ನಂದಾಗಿರಲ್ಲ ಅಮ್ಮಮ್ಮ. ನಾ ಏನು ಹೇಳ್ತೀನಿ ಅಂತ ನನಗೆ ಗೊತ್ತಿರೋದಿಲ್ಲ. ಹಾಗಿರುವಾಗ ನಾನು ಹೇಗೆ ಈ ಥರ ಹೇಳೋಕ್ಕಾದೀತು ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಶಿವರಾಮೇಗೌಡರು ಕೂಡ ಈ ಥರ ಮಾಡಬೇಡಿ, ದೇವ್ರ ಮೇಲೆ ನಂಬಿಕೆ ಇದೆ ತಾನೇ, ದೇವರೇ ತೀರ್ಪು ಕೊಡುತ್ತೆ ಬಿಡಿ, ಕ್ವಾಟ್ಲೆ ಕೈಯಲ್ಲಿ ಏನಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ವಿನಂತಿ ಮತ್ತು ಸಾವಿತ್ರಿ ಕೂಡ ಮಹಿಳಾ ಸಂಘಟನೆಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಬೆಂಬಲ ತಗೋಬೇಕು ಅಂತ ಹೋಗಿರ್ತಾರೆ. ಅಲ್ಲಿ ಹೋದಾಗ ಯಾರು ನೀವು, ಏನು ಬೇಕಾಗಿತ್ತು ಅಂತ ಹೇಳಿ ಅಂತ ಕೇಳ್ತಿರ್ತಾರೆ. ನಮ್ಮ ಅಧ್ಯಕ್ಷರು ತುಂಬ ಜನರಿಗೆ ನೊಂದವ್ರಿಗೆ ನ್ಯಾಯ ಕೊಡಿಸಿದ್ದಾರೆ, ನೀವು ಧೈರ್ಯವಾಗಿ ಮಾತಾಡಿ ಅಂತ ಹೇಳಿದಾಗ ಸಾವಿತ್ರಿ, ನಾನು ಶಿವರಾಮೇಗೌಡರು ಸ್ವಂತ ತಂಗಿ ಸಾವಿತ್ರಿ ಅಂತ, ಇವಳು ನನ್ನ ಮಗಳು ಅಂತ ಹೇಳಿದಾಗ ಅಧ್ಯಕ್ಷರಿಗೆ ಗಾಬರಿ ಆಗಿ, ಏನು ಈ ಇಡೀ ಜಿಲ್ಲೆನಲ್ಲೇ ನ್ಯಾಯ ನೀತಿಗೆ ಹೆಸರುವಾಸಿಯಾದವರು ಅವ್ರನ್ನ ಬಿಟ್ಬಿಟ್ಟು ನೀವು ಇಲ್ಲಿಗೆ ಬಂದಿದ್ದೀರಲ್ಲ ಅಂತ ಕೇಳಿದಾಗ ಅದೇನೋ ಸಮುದ್ರದ ತುಂಬ ಉಪ್ಪಿದ್ರು ಉಪ್ಪಿಗೆ ಬರ ಅಂತಾರಲ್ಲ, ಹಾಗಾಗಿದೆ ನಮ್ಮ ಕತೆ. ನಮ್ಮ ಅಣ್ಣನೇ ನಮಗೆ ಅನ್ಯಾಯ ಮಾಡ್ತಾ ಇರೋದು ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀರಾ, ಏನು ಸಮಸ್ಯೆ ನಿಮ್ಮದು, ಸರಿಯಾಗಿ ಹೇಳಿ ಅಂತ ಕೇಳಿದಾಗ ಸಾವಿತ್ರಿ, ಇವಳು ನನ್ನ ಮಗಳು, ನಮ್ಮ ಅಣ್ಣನ ಮಗ ಭದ್ರನಿಂದ ಇವಳಿಗೆ ಅನ್ಯಾಯ ಆಗಿದೆ, ನಾವು ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಅಂತ ಹೋದಾಗ ಹೀಗೆಲ್ಲ ಆಗಿದೆ, ಈಗ ನಮ್ಮ ಅಣ್ಣ ನ್ಯಾಯ ಕೊಡೋದು ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಕೂಡ ಬಂದು ಕರೆಸ್ಕೊಂಡು ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿ, ಈಗ ದೇವ್ರ ಹತ್ರ ಪ್ರಶ್ನೆ ಮಾಡಿ ಕೇಳೋಣ ಅಂತ ಹೇಳಿ ಕೊಂಡದ ಮೇಲೆ ಆಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ ಮೇಡಮ್ ಅವರೇ ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.